ಇನ್ನು ಕಾಲೇಜ್ ಮುಗೀತು. ಏನ್ರಪ್ಪ ಮುಂದಿನ ಪ್ಲಾನ್ ನಿಮ್ದು? ಅವ್ರದ್ದು ಪ್ಲಾನ್ ಈಗ ರೀ ಮಸ್ತ್ ಹಾಲಿಡೇಸ್ ಎಂಜಾಯ್ ಮಾಡ್ಬೇಕು. ಈಗ ಮೊದ್ಲು ಅವ್ರು ಒಂದು 4-5 ಟ್ರಿಪ್ ಹೊಡಿತಾರೆ. 4-5 ಟ್ರಿಪ್ ಹೊಡೆದ ಮೇಲೆ ಇನ್ನೊಂದು ಸ್ವಲ್ಪ ದಿನ ಮನ್ಯಾಗ ರೆಸ್ಟ್ ಮಾಡ್ತಾರೆ. ರೆಸ್ಟ್ ಮಾಡಾದ್ಮೇಲೆ ಅಲ್ಲಿ ಇಲ್ಲಿ ಜಾಬ್ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೇ ಅವ್ರ ಪ್ಲಾನ್. ಏನ್ರಿ ಸರ್ ಇಷ್ಟು ಚಂದ ಅರ್ಥ ಮಾಡ್ಕೊಂಡ್ಬಿಟ್ರಿ ನಮ್ಗೆ ನೀವು? ಮತ್ತೆ ಇಷ್ಟು ವರ್ಷ ನಿಮ್ಮ ಜೊತೆ ಎಗ್ಗೆ ಇದ್ದೆ ಎಲ್ಲ ಹೋಗ್ಬೇಕದು. ನಾವು ಅಷ್ಟು ಟಾರ್ಚರ್ ಕೊಟ್ಟೇವೇನ್ರಿ ಸರ್ ನಿಮ್ಗೆ? ನಮ್ಮ ಅಷ್ಟು ಬ್ರಿಲಿಯಂಟ್ ಸ್ಟೂಡೆಂಟ್ ನಿಮ್ಗೆ ಎಲ್ಲೂ ಸಿಗಂಗಿಲ್ಲ, ಹುಡ್ಕೊಂಡು ಹೋದ್ರೂ ಸಿಗಂಗಿಲ್ಲ ನಿಮಗೆ, ತಿಳ್ಕೋರಿ. ಹೌದೌದಪ್ಪ, ನಿಮ್ಮಂತ ಬ್ರಿಲಿಯಂಟ್ ಸ್ಟೂಡೆಂಟ್ ನಂಗೆ ಹುಡ್ಕೊಂಡು ಹೋದ್ರೂ ಸಿಗಂಗಿಲ್ಲ. ನಿಮ್ಮ ಜೊತೆ ಇದ್ದು ಅನುಭವಿಸಿದ್ದ ಸಾಕಾಗೈತೆ ನನಗೆ. ನಿಮ್ಮ ಟಾರ್ಚರ್ ತಡ್ಕೊಂಡಕ್ಕಾಗಿಲ್ಲ ನನಗೆ 3 ವರ್ಷ. ನಾವೇನ್ ಟಾರ್ಚರ್ ಕೊಟ್ಟೇವ್ರಿ ಸರ್ ನಿಮಗೆ? ಅನುಭವಿಸ್ದಾಗ ಗೊತ್ತಿರ್ತದ ಬಿಡಪ್ಪ, ಹೇಳಕ್ ಸುಲಭ ಅದ. ನೋಡ್ರಪ್ಪ, ಏನು ಎಜುಕೇಶನ್ ಅಂತೂ ಕಂಪ್ಲೀಟ್ ಆತು. ಒಳ್ಳೆ ಜಾಬ್ಗೆ ಹೋಗ್ರಿ, ಕೆಲ್ಸಕ್ಕೆ ಹೋಗ್ರಿ, ನಿಮ್ಮ ತಂದೆ ತಾಯಿನ ಚಲೋತಾಗ ನೋಡ್ಕೋರಿ, ಫ್ಯಾಮಿಲಿನ ಚಲೋತಾಗ ನೋಡ್ಕೋರಿ. ಕೆಟ್ಟ ದಾರಿ ಹಿಡಿಬೇಡ್ರಿ, ಒಳ್ಳೆ ದಾರಿ ಹಿಡೀರಿ. ಒಳ್ಳೇದಾಗ್ಲಿ ನಿಮಗೆ. ಕೆಟ್ಟ ಹವ್ಯಾಸಗಳನ್ನೇನು ಹಚ್ಕೋಬೇಡ್ರಿ. ಗಂಡು ಹುಡುಗರು ನಿಮ್ಗೆ ಹೇಳತ್ತೀನಿ ಮೊದ್ಲು, ಕೆಟ್ಟ ಅಭ್ಯಾಸಕ್ಕೆ ಯಾವುದು ಕೈ ಹಾಕಕ್ಕೆ ಹೋಗ್ಬೇಡ್ರಿ. ಚಲೋ ತಂಗಿರ್ರಿ. ನೀವು ಟೆನ್ಷನ್ ತಗೋಬೇಡ್ರಿ ಸರ್, ನಾವಂಥದ್ದೇನು ಮಾಡಂಗಿಲ್ಲ. ಟೆನ್ಷನ್ ಅಂತಲ್ಲಪ್ಪ, ನಿಮ್ಗೆ ಒಳ್ಳೇದಕ್ಕೆ ಹೇಳತ್ತೀನಿ ನಾನು. ಈಗ ನೀವು ಈಗ ಹೋದ್ರೆ ನಮಗೆ ಇನ್ನೊಂದು ಬ್ಯಾಚ್ ಬಂದೇ ಬರ್ತೈತಿ. ಈಗ ನೀವು ಇವತ್ತು ನೀವು ಹೋದ್ಮೇಲೆ ನಮಗೆ ಬೇರೆಯವರು ಮತ್ತು ಸ್ಟೂಡೆಂಟ್ಸ್ ನಮಗೇನು ವರ್ಷ ಚೇಂಜ್ ಆಗ್ತಾನೆ ಇರ್ತಾರೆ. ನೀವು ಸ್ವಲ್ಪ ಹುಷಾರಂಗಿರ್ರಿ. ಯಾಕಂದ್ರೆ ನನಗೆ ಪರ್ಸ್ನಲಿ ನಂಗೆ ಈ ಬ್ಯಾಚ್ ಭಾಳ ಇಷ್ಟ ಆಗಿತ್ತು. ಅದಕ್ಕೆ ಎಲ್ಲರೂ ಹೇಳಿದ ಮಾತು ಕೇಳಿರಿ, ಚಲೋ ತಂಗೆ ಎಕ್ಸಾಮೂ ಕೊಟ್ಟಿರಿ, ಎಲ್ಲರೂ ಪಾಸ್ ಆಗಿರಿ. ಇಷ್ಟು ನಮ್ಮ ಕಾಲೇಜ್ ಮುಂದೆ ತರ್ತೀನಿ ಅಂತ ಅಂದ್ಕೊಂಡಿದ್ದೇ ಇಲ್ಲ. ನೀವು ಉಡಾಳತನ ಮಾಡ್ತಿದ್ರಿ, ಅದು ಉಡಾಳತನ ಜೊತೆಗೆ ಇಷ್ಟು ಚಲೋ ಅಭ್ಯಾಸ ಮಾಡಿದ್ರೆ ಅಂದ್ರೆ ನಾವು ಮೆಚ್ಚಬೇಕಾ ನಿಮಗೆ. ಆದರೂ ಮಿಸ್ ಮಾಡ್ಕೊತೀವಿ ನಾವು ನಿಮಗೆ. ಅವಾಗ ಬಂದು ಹೋಗ್ತೀವಿ ತಗೋರಿ ಸರ್ ನಾವು. ಹ್ಞೂ ನಮ್ಮ ತ್ರಿವೇಣಿ, ನಮ್ಮ ಇಡೀ ಕಾಲೇಜ್ ಹೆಸರು ತಂದು ಬಿಟ್ಟಿವ. ಇಡೀ ಕಾಲೇಜ್ಗೆ ಫಸ್ಟ್ ಬಂದಿ ನೀನು. ಹಿಂಗೆ ಇರು, ಚಲೋ ಕೆಲ್ಸಕ್ಕೆ ಹೋಗುವ. ನಿನ್ಗೆ ಯಾವ್ದು ಇಷ್ಟ ಬರ್ತದೋ ಆ ಕೆಲ್ಸಕ್ಕೆ ಹೋಗ, ಆರಾಮ್ಸಿರಿ ಇರು, ಏನು ಟೆನ್ಷನ್ ತಗೋಬೇಡ. ಯವ್ವ ದೀಪವ್ವ, ನಿಂಗೆ ಹೆಂಗೆ ಬರೆಯಕ್ಕಾಗ್ತಿತ್ತವ್ವ? ನಿನ್ನ ತುಂಟ ಮಾತುಗಳು, ನೀನು ಎಲ್ಲರಿಗೂ ಕಾಡ್ತಿದ್ದಿದ್ದು ಹೆಂಗೆ ಬರೆಯಕ್ಕಾಗ್ತಿತ್ತು ಹೇಳು? ಎಲ್ಲರಿಗಿಂತ ನಿನಗೆ ಭಾಳ ಮಿಸ್ ಮಾಡ್ಕೊಂಡ್ಬಿಡು. ನಿನಗೆ ಸೂರಜ್ಗೆ ನೀವಿಬ್ಬರು ಜಗಳನ ಮುಗೀತಿದ್ದಿಲ್ಲ ಕಾಲೇಜ್ ಒಳಗೆ. ನೀವಿಬ್ಬರು ಜಗಳ ಮುಗಿಸೊಳಗೆ ಸಾಕಾಗ್ಬಿಡ್ತಿತ್ತು. ಇನ್ಯಾರು ಮಾಡ್ತಾರಿಲ್ಲ ಜಗಳ? ಸರಿ ತಗೋರಿ, ಹುಷಾರಂಗಿರ್ರಿ, ಆರಾಮಾಗಿರ್ರಿ, ಚಲೋ ತಂಗಿರ್ರಿ, ಒಳ್ಳೆ ಕೆಲ್ಸಕ್ಕೆ ಹೋಗ್ರಿ, ಆರಾಮ್ ಜೀವನ ಸಾಗಿಸ್ಕೊಂಡು ಹೋಗ್ರಿ. ಮದ್ವಿರ್ದು ಏನಾರ ಐತೇನು ಮತ್ತೆ ತಲ್ಯಾಗ? ಕೇಳ್ತಿರಲ್ಲ ಸರ್, ತಲೆಯಾಗ ಅದ ಇತ್ತು. ಫಸ್ಟ್ ಸೆಟಲ್ ಆಗೋಣ, ಸೆಟಲ್ ಆದ್ಮೇಲೆ ಮದ್ವೆ ಆಗೋಣ. ಗುಡ್, ಒಳ್ಳೆ ಯೋಚನೆ ಬಂದೆ ತಲ್ಯಾಗ. ಇದನ್ನ ಇಟ್ಕೋರಿ, ಮೊದ್ಲೆಲ್ಲರೂ ಸೆಟಲ್ ಆಗ್ರಿ, ಆಮೇಲೆ ಮದ್ವೆ ಮಾಡ್ಕೋರಿ, ಆರಾಮ್ ಸಿರಿ ಇರ್ರಿ. ಸರಿ ತಗೋರಿ, ಬರ್ತೀವಂತ ನಾವಿನ್ನು ಅವಾಗ ಬರ್ತೀರಿ. ಓಕೆ ಸರ್, ಬಾಯ್. ಸರಿ ತಗೋರಪ್ಪ, ಹೋಗಿ ಬರ್ರಿ, ಇನ್ನು ನಾವು ಬರ್ತೀವಂತ. ಫೈನಲಿ ಈ ಟೆನ್ಷನ್ ಎಲ್ಲ ಓತಪ್ಪ, ಎಕ್ಸಾಮು ರಿಸಲ್ಟು ಅದು ಇದು ಅಂತೆಲ್ಲ ಆರಾಮ್ಸೆ ಇರ್ಬೋದು. ಇನ್ನು ಸ್ವಲ್ಪ ದಿನ ಆರಾಮಿದ್ದು ಆಮೇಲೆ ಜಾಬ್ಗೆ ಬಗ್ಗೆ ಯೋಚನೆ ಮಾಡೋದು. ಈಗ ಆರಾಮ್ ಲೈಫ್ ಎಂಜಾಯ್ ಮಾಡ್ಬೇಕು. ಇಷ್ಟು ದಿನ ಬರೀ ಓದೋದ್ರಾಗ ಹೋತ, ಈಗ ಸ್ವಲ್ಪ ದಿನ ಲೈಫ್ ಎಂಜಾಯ್ ಮಾಡೋದು. ಅದಕ್ಕೆ ಕಾಯ್ತಿದ್ದಲ್ಲ ಇವತ್ತು ಇಷ್ಟು ದಿನ. ಈ ಕಡೆ ಬರ ಸ್ವಲ್ಪ. ಇವೇನದಾವೆ ಅಮ್ಮ ಅವಾಗ ಫೋನ್ ಮಾಡಪ್ಪ, ಮತ್ತೆ ಕಾಲೇಜ್ ಮುಗ್ದಿದೆ ಅಂತೇಳಿ ಮರಿಬೇಡ ನಮಗೆ. ಅಲ್ಲಿ ನೋಡ ನಿಮ್ಮ ತ್ರಿವೇಣಿ ಮುಖ ಹೆಂಗೆ ಆಗ್ಬಿಡುತ್ತೆ ರಾಮ್ಗೆ ಅವ್ರ ಹಂಗೆ ಮಾತಾಡ್ಸೋದಕ್ಕೆ. ಅವ್ರೇನು ಬಂದಾಗ ಕೈ ಹಿಡ್ಕೊಂಡು ಹಿಂಗೆ ಮಾತಾಡಿದ್ರೆ ಫಸ್ಟ್ ನಿನಗೆ ಹಾಕೊಂಡು ಹೊಡಿತಿದ್ದೆ ನೋಡಿ ನಾನು. ಅಲ್ಲೇ ಅವ್ರ ಕೈ ಹಿಡ್ಕೊಂಡು ಮಾತಾಡಿದ್ರೆ ನೀನು ನನಗೆ ಯಾಕೆ ಕುಡಿತಿ? ಹಿಡ್ಸ್ಕೊಂಡಿದ್ದ ತಪ್ಪಿಗೆ. ಓ, ಹಂಗಾದ್ರೆ ಹುಷಾರಂಗಿರ್ಬೇಕು ನಾನು. ಏನು ಮಾತಾಡತ್ತಿಲ್ಲ, ಯಾಕೆ ಏನಾತ? ಹಂಗೇನಿಲ್ಲ. ಅಯ್ಯ ಏನಾತ? ಮಾತಾಡತ್ತಿದ್ವಲ್ಲ, ಹಂಗೆ ಯಾಕೆ ಹೊಡೋದು ಒಮ್ಮೆಕ್ಲಿ? ದೂರ ನಿಂತ್ಕೊಂಡು ಮಾತಾಡಲ್ಲ, ನೀ ಯಾಕೆ ಕೈ ಹಿಡಿದು ಮಾತಾಡ್ತಿ? ಯಾಕ ಫ್ರೆಂಡ್ ಕೈ ಹಿಡಿದ್ರೆ ತಪ್ಪೇನ? ಏನೋ ನೀ ಡೌಟ್, ನಿನ್ನ ಕೈ ಹಿಡಿದ್ರೆ ಮಾತಾಡತ್ತಿಲ್ಲ. ಅವ ನನ್ನ ಫ್ರೆಂಡ್, ಅದಕ್ಕೆ ಅವನಿಗೆ ಹೇಳಕ್ಕಾಗತ್ತಿಲ್ಲ, ಅದಕ್ಕೆ ನಾನು ಹೇಳಾತೀನಿ ನೋಡು, ಕೈ ಹಿಡಿದೆಲ್ಲ ಮಾತಾಡಬೇಡ. ಹೌದು, ಸೂರಜ್ ಹೇಳೋದು ಕರೆಕ್ಟ್ ಐತಿ. ಯಾಕ ನಮ್ಗೆ ಹಕ್ಕಿಲ್ಲೇನ ನಿನಗೆ ಮುಟ್ಟುವಷ್ಟು? ಅವನು ಇನ್ನೊಬ್ರು ಸ್ವಂತ ಆಗ್ಯಾನ ಅದಕ್ಕೆ. ಅಂದ್ರೆ ನೀನು ಮಾಡ್ತೀನಿ ಅರ್ಥ ಏನು? ನಿನಗೆ ಯಾಕೆ ಬೇಕ ತಾಯಿ ಅವೆಲ್ಲ? ನಿನ್ನ ಕೆಲಸ ಏನದ ಮುಗಿಸ್ಕೊಂಡು ಹೋಗು. ನೀನ್ ಹೇಳ್ತೀಯ ನನಗೆ ಗೊತ್ತೈತಗೋ, ನೀ ಹೇಳಕ್ಕೇನು ಬರಬೇಡ. ಆಕಿ ಹೇಳಬಾರ್ದೇನ ಹೇಳಿಲ್ಲ ನಿಂಗೆ, ಕರೆಕ್ಟಾಗಿ ಹೇಳಾಗಳ. ಅಕ್ಕಿನ ಮ್ಯಾಗ ಏನು ಚೀರ್ತಿ? ನೀನು ಆಕಿ ಸಪೋರ್ಟ್ ಅಲ್ಲ ನೀಗ? ಹೌದು. ನಿಮ್ಮ ಜೊತೆ ನಂದೇನು ಮಾತುಕತೆ? ಮಾತಾಡಂತ ಅಂದೋರ ಯಾರು ನಿನಗೆ? ಆದ್ರೂ ಬಾರಿ ಇದ್ರಿ ಬಿಡಪ್ಪ, ಒಬ್ರಿಗೊಬ್ರು ಬಿಟ್ಟು ಕೊಡಂಗಿಲ್ಲ ನೀವು. ಬಿಟ್ಟು ಕೊಡೋ ಮಾತೇ ಇಲ್ಲ ಅಮ್ಮಣ್ಣಿ. ತ್ರಿವೇಣಿ ಅವ್ರನ್ನ ಕೈ ಹಿಡ್ದಂದ್ರೆ ಬೇಜಾರತಾ? ಹಂಗೇನಿಲ್ಪ, ಅವ್ರು ನಿನ್ನ ಕೈ ಹಿಡಿದು ನನಗೆ ಬೇಜಾರಾಗ್ಬೇಕು ಇಲ್ಲ. ಗೊತ್ತೈತೆ ತಗೋರ ರಂಗ, ನೀ ಬೇಜಾರಾದಿ ಅಂತೇಳಿ. ನಿನ್ನ ಫೀಲಿಂಗ್ಸ್ ನಂಗೆ ಗೊತ್ತಾಗಂಗಿಲ್ಲೇನೆ. ಸಾರಿ, ನಂಗೆ ಅವ್ರು ಬಂದು ಒಮ್ಮೆಗೆ ಕೈ ಹಿಡಿದುಕೊಂಡ್ಬಿಟ್ಟಲ್ಲ, ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ನಾನು ಹಂಗೆ ಸುಮ್ಮನೆ ಗಪ್ಪ ನಿಂತು ಬಿಟ್ಟೆ. ಸಾರಿ, ತಪ್ಪು ನಂದೈತಿ, ನಾನು ಸರಿದು ಬಿಡಬೇಕಾಗಿತ್ತು ಅವಾಗ. ಇಲ್ಲಿ ಬಿಡ ಹೋಗಿ, ಅವ್ರೇನೋ ಫ್ರೆಂಡ್ಸ್ ಹಂಗೆ ಮಾತಾಡಕ್ಕೆ ಬಂದಾರಲ್ಲ, ಹೋಗಿ ಬಿಡ ಇಲ್ಲಿ. ನೀ ಸ್ವಲ್ಪ ಮಾರಿ ಹಾಕಿವ, ನಂಗೆ ನೋಡೋಕ್ಕಾಗತ್ತಿಲ್ಲ. ರಾಮ್ ನಿಜ ಹೇಳಿ. ಹೇಳು.
ನನಗೇನೋ ಅವ್ರ ಒಮ್ಮಕ್ಲೆ ಬಂದು ನಿನ್ನ ಕೈ ಹಿಡಿದ್ರಲ್ಲ ನಾವು ಒಮ್ಮಕ್ಲೆ ಅದು ಜಲಸ್ ಫೀಲ್ ಆಗಿಬಿಡ್ತು. ನನ್ನ ಹುಡುಗ ಕೈ ಹಿಡ್ಕೊಂಡು ಮಾತಾಡತ್ತಾರಲ್ಲ ಇವರು ಅಂತೇಳಿ ಏನೇನೋ ನನಗೊಂಥರ ಜಲಸ್ ಆದಂಗೆ ಆಗ್ಬಿಡ್ತು. ಹಂಗೆ ಅದು ತಮ್ಮ ಹುಡುಗ ಯಾರು ಬಂದು ಕೈ ಹಿಡ್ಕೊಂಡ್ರೆ ಹಂಗೆ ಜಲಸ್ ಆಗುತ್ತದು. ಪ್ರೀತಿ ಅದು, ಜಲಸ್ಗಿಂತ ಪ್ರೀತಿ ಜಾಸ್ತಿ ಅದು. ಹಾಗಂತಲ್ಲ ನನಗೂ ಹಂಗೆ ಆಗ್ತಿತ್ತು. ಯಾರಾದ್ರೂ ಹುಡುಗ ಬಂದು ನಿಂಗೆ ಫುಲ್ಲು ಕ್ಲೋಸ್ ಆಗಿ ಮಾತಾಡತ್ತ ಅಂತಂದ್ರೆ ನನಗೂ ಹಂಗೆ ಜಲಸ್ ಫೀಲ್ ಆಗ್ತೈತಿ. ಬಟ್ ಟೆನ್ಷನ್ ಏನಿಲ್ಲ, ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಏನು, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚಲೋ ಇರ್ಬೇಕಷ್ಟೆ. ಹೌದು, ತಪ್ಪು ನಂದೈತಿ. ಅವ್ರೇನೇ ಬಂದ್ರು ಅಂತೇಳಿ ನಾನು ಬೇಜಾರು ಮಾಡ್ಕೊಂಡ್ಬಿಟ್ಟೆ. ನಿನ್ನ ಮೇಲೆ ನಂಬಿಕೆ ಐತಲ್ಲ ಸಾಕ್ಬಿಟ್ಟು ನನಗೆ. ನೀ ಅಂತವ್ರಂತ ಗೊತ್ತಿದ್ರು ನಾನು ಸುಮ್ಮನೆ ಬೇಜಾರು ಮಾಡ್ಕೊಂಡೆ. ಸಾರಿ. ಇರ್ಲಿ ಬಿಡಿ, ಕೆಲವೊಂದ್ಸಲ ಹಂಗೆ ಆಗ್ತದ. ಸುಮ್ಮನೆ ಸಾರಿ ಯಾಕೆ ಹೇಳ್ತಿ? ಪ್ರೀತಿ ಒಳಗೆ ಅಂಡರ್ಸ್ಟ್ಯಾಂಡಿಂಗ್ ನಂಬಿಕೆ ಇದ್ರೆ ಯಾವ ಜಗಳನೂ ಬರಂಗಿಲ್ಲ, ಏನು ಬರಂಗಿಲ್ಲ, ಯಾವ ಮನಸ್ತಾಪನೂ ಇರಂಗಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಮತ್ತೆ ಏನು ಬೇಡ. ಅಲ್ಲಿ ಇವರಿಬ್ರು ಇಷ್ಟು ಕ್ಲೋಸ್ ಅದ ಅಂದ್ರೆ ಮತ್ತೆ ಇವರು ಲವ್ ಮಾಡತ್ತಾರ. ಮತ್ತೆ ನಾನು ನೋಟಿಸ್ ಮಾಡಾತು ಒಂದು ತಿಂಗಳಾತು ಭಾಳ ಕ್ಲೋಸ್ ಅದಾರ ಇಬ್ರು. ಬಾರಿ ಲವ್ ಡಬ್ಬಿ ನಡೆದೈತಿ. ಲವರ್ಸ್ ಇರ್ಬೇಕು. ನಾನೇ ಇವತ್ತು ಪ್ರಪೋಸ್ ಮಾಡಿದ್ರಾತು. ಲಾಸ್ಟ್ ಐತಿ ಕಾಲೇಜ್, ಮತ್ತೆ ಸಿಗ್ತಾನೋ ಇಲ್ಲ ಮುಂದೆ. ಈಗ ಪ್ರಪೋಸ್ ಮಾಡಿದ್ರಾತ ಅನ್ಕೊಂಡಿದ್ದೆ. ಇಲ್ಲ ಬೇರೆ ಪಿಕ್ಚರ್ ಐತಿ. ನೀನು ಪ್ರಪೋಸ್ ಮಾಡ್ಬೇಕಂದಿದ್ದಿ, ನಾನು ಪ್ರಪೋಸ್ ಮಾಡ್ಬೇಕಂದಿದ್ದೆಲ್ಲ ಅವನಿಗೆ. ಈಗ ನೋಡು ಆ ತ್ರಿವೇಣಿ ಎಬ್ಸ್ಕೊಂಡು ಹೋದ್ಲಲ್ಲ ಮತ್ತೇನು. ಆ ತ್ರಿವೇಣಿ ಮಾತೊಳಗೆ ಮಳೆ ಮಾಡಿ ಬೆಳೆಸ್ಕೊಂತ ಮತ್ತೇನು. ಅದಲ್ಲ ಕೆಲಸ ಏನಪ್ಪಾ ಇಬ್ಬರದು ಲವ್ ಡವಿ ಮಸ್ತ್ ಚೋರ್ ಐತಿ. ನನ್ನ ಹುಡುಗಿ ಜೊತೆ ನಾ ಮಾತಾಡಕೇನು? ಓ ನಿನ್ ಹುಡುಗಿ ಹಂಗಂದ್ರೆ ಲವ್ ಮಾಡಾತ್ರ ನೀಬ್ರು? ಹೌದು, ಗೊತ್ತಿಲ್ಲ ನಿನಗೆ. ನಾವು ಲವ್ ಮಾಡಾತ ಮತ್ತೆ 6 ತಿಂಗಳು ಆತು. 6 ತಿಂಗಳೇನ 7 ತಿಂಗಳು ಆತು. ಹೀಗೆ ಕೇಳತ್ತಿಯಲ್ಲ. ಅದಕ್ಕೆ ಎಲ್ಲರೂ ಹೇಳ್ಕೊಂಡು ಅಡ್ಡಾಡ್ಬೇಕಾಗಿತ್ತು. ನಾವು ಲವ್ ಮಾಡಾತೀವಿ ನೋಡಪ್ಪ ಅಂತೇಳಿ. ಕಾಲೇಜ್ ಹೆಂಗೆ ಬರ್ಬೇಕು ಹಂಗೆ ಬಂದು ಹೋಗ್ತಿದ್ವಿ. ಕಾಲೇಜ್ ಒಳಗೆ ಏನು ರೊಮ್ಯಾನ್ಸ್ ಮಾಡೋಕ್ಕಾಗುತ್ತಾ? ಹೇ ಹಂಗೇನು ಕೇಳಿಲ್ಲ ನಾವ. ಏನು ಗೊತ್ತೇ ಇಲ್ಲಲ್ಲ ಯಾರಿಗೂ. ಅಷ್ಟು ಮುಚ್ಚು ಮರಿ ಅಂತ ಲವ್ ಮಾಡಿದ್ರೇನ ಅಂತೇಳಿ. ನಾವ್ಯಾಕೆ ಮುಚ್ಚು ಮರಿಲೇ ಲವ್ ಮಾಡೋಣ? ನಾವೇನು ಕೆಟ್ಟ ಕೆಲಸ ಮಾಡತ್ತೀವೇನ? ಇಲ್ಲ. ವಾಟ್ಸ್ ದಿಸ್ ನಾನ್ಸೆನ್ಸ್ ಯು ಟಾಕಿಂಗ್? ಭಾಗ್ಯ, ಬಾಳ ಮಿತಿ ಮಾತಾಡತ್ತೀಯಾ? ಇದ ಫಸ್ಟ್, ಇದ ಲಾಸ್ಟ್. ಇನ್ನೊಮ್ಮೆ ತ್ರಿವೇಣಿಗೆ ಹಿಂಗೇನಾರ ಮಾತಾಡಿದ್ದೆ ಅಂದ್ರೆ ನನ್ನ ಅಷ್ಟು ಕೆಟ್ಟವ್ನು ಯಾರು ಆಗಂಗಿಲ್ಲ. ಈಗ ಅರ್ಥ ಮಾಡ್ಕೊಂಬಿಡ. ನಾನು ಆಗ್ಲೇ ನೋಡಾತೀನಿ. ಎಷ್ಟು ಮಾತಾಡ್ತೀರ ನೀವಿಬ್ರು? ಮಾಡಕ್ ಬೇರೆ ಕೆಲಸ ಇಲ್ಲೇನ? ಇನ್ನೊಬ್ರ ಜೀವನದೊಳಗ ಬರೀ ಕಡ್ಡಿ ಅಲ್ಲಾಡ್ಸೋದೇನು ಕೆಲಸ ನಿಮ್ದು? ಏ ಮುಚ್ಕೊಂಡಿದ್ದಿ ಚಲೋ ಆತ. ಜಾಸ್ತಿ ಮಾತಾಡಿದೆ ಅಂದ್ರೆ ನೋಡ, ನಾನು ಹೋಗ್ಲಿ ಬಿಡು ಅಂತ ಚೆನ್ನಾಗಿ ಮಾತ್ರ ನಾಟಕನ ಮಚ್ಚೇನ ಆಗ್ಲಿಂತ್ರ ಕಪಳ ಗಟ್ಟಿ ಒಂದು 4 ಬಿಟ್ಟಾರ ನೋಡ. ನಾಯಿ ಅಂತಕ್ಕಿನ ನಿನಗೆ ಯಾವ ರೈಟ್ಸ್ ಐತೆ ಅಂತೇಳಿ ನನ್ನ ಬಗ್ಗೆ ಮಾತಾಡ್ತೀಯ? ಊರ್ ಬಿಕ್ನಾಸಿ ಏನಾತ್ಲಿ ಒಮ್ಮೆಲೆ ಬಿಟ್ರೆ ಹೊಡೆಯಂಗದ ಹಳ್ಳಿಕ್ಕಿ. ಹೌದಾ? ಆಕೆ ಸಪೋರ್ಟಿಗೆ ಮೊದಲು ನಾಯಿ ಜನ ಅದಾರ, ನಾವಿರೋದಿಬ್ರೆ. ಸುಮ್ಮನೆ ಇಲ್ಲಿದ್ರೆ ಹೋದ್ರೆ ಚಲೋ ನಾವು. ನಡಿಯವ ಹೋಗೋಣ ಕಡೆ. ಎದಕ್ ಬೇಕಿವೆಲ್ಲ? ಏನೋ ಅನ್ಕೊಂಡಿದ್ವಿ, ಅದ್ರ ಏನೋ ಆತು. ನಡಿ ಹೋಗೋಣ. ನಡಿಯವ ಎದಕ್ ಬೇಕು ನಮ್ಗೆ? ಇರ್ಲಾರ ತರ್ಲಿ. ಇದೇನ ತ್ರಿವೇಣಿ ನೀನು ಒಂದು ಆವಾಜ್ ಓಡೋಗ್ಬಿಟ್ರಲ್ಲ ಅವ್ರು. ಸುಮ್ಮನೆ ಇದ್ದಂಗೆ ಮಿತಿ ಮಾತಾಡ್ತಾವೆ ಯಾರು? ಹಂಗ ಎಷ್ಟೊತ್ತಕ ಸುಮ್ಮನಿಲ್ಲ ನಾನು. ಆ ಕಡೆ ಸಿಟ್ಟು ಬಂದ್ರೆ ಮೊದಲ ನಂಗೆ ತಡ್ಕೊಳಕ್ಕಾಗಂಗಿಲ್ಲ. ಯವ್ವ ನಿಂಗೆ ಇಷ್ಟು ಸಿಟ್ಟು ಐತೆ ನಂಗೆ ಗೊತ್ತಿದ್ದೆ ಇಲ್ಲ. ಇವ ಹಾಗಾದ್ರೆ ನಾನು ಹುಷಾರಂಗಿರ್ಬೇಕು. ರಾಮ್ ಹಂಗೇನಿಲ್ಲಪ್ಪ. ಅಕ್ಕಿಯ ಮಾತಾಡಿದ್ದಕ್ಕೆ ಸಿಟ್ಟು ಬಂತು ನನಗೆ ಅಷ್ಟೇ, ಮತ್ತೇನಿಲ್ಲ. ಚಿಂತೆ ಮಾಡಬೇಡ, ನಿನ್ನ ಮುಂದೆ ಏನು ಸಿಟ್ಟು ಮಾಡಂಗಿಲ್ಲ ನಾನು. ತ್ರಿವೇಣಿ ಮಸ್ತ್ ಆವಾಜ್ ಹಾಕಿದಿಲ್ಲ ಅವರಿಬ್ರಿಗೂ. ಓಡೇ ಹೋಗ್ಬಿಟ್ರಿ ಆವಾಜ್ ಹಾಕಿದ್ದಕ್ಕೆ. ಅಕ್ಕಿ ಒಳ್ಳೆಯವ್ರ, ಕೆಟ್ಟವ್ರಿಗೆ ಭಾಳ ಕೆಟ್ಟಕ್ಕೆ ಅಕ್ಕಿ. ಹೆಂಗೆ ತಿರುಗಿ ಬಿಡ್ತಾ ಅಂತ ಗೊತ್ತಾಗಂಗಿಲ್ಲ. ತ್ರಿವೇಣಿ ಅಕ್ಕ, ನಿಂದು ಇನ್ನೊಂದು ಮುಖ ಇವತ್ತು ನೋಡೋಕೆ ಸಿಕ್ತು ನೋಡ್ ನಮಗೆ. ಇವನೊಬ್ಬನ ಇಲ್ಲೇ ಮಂಗ್ಯ, ಅದು ಆ ವಿಷಯ ಹೇಳ್ತೀನಿ. 6 ತಿಂಗಳಿಂದ ಹೇಳೋಣ ಅಂತೇಳಿ ಹೇಳಕ್ಕಾಗತ್ತಿಲ್ಲ ನಿನಗೆ. ಯಾವ ವಿಷಯ ರೇ? ಒಮ್ಮಿಂದ ಮುಕ್ಲಿ ಬಂದು ಹೇಳಕ್ಕಾಗಿಲ್ಲ ಅಂದ್ರೆ ಹೇಳ್ತೀನ ಕುಡ್ದವನ. ನಿಂಗೆ ಹೇಳಿದ್ದಿಲ್ಲೇನೆ ನಾ ಇಬ್ರು ಅಣ್ಣ ತಮ್ಮ ಅಂತ ಹೇಳಂತೇಳಿ? ಓ ಅದು ನಾನು ಅವಾಗ ಹೇಳ್ಬೇಕಂದೆ ಮತ್ತೆ ಹೋದೆ. ಮತ್ತೆ ಹೇಳಕ್ಕೆ ಟೈಮ ಸಿಗ್ಲಿಲ್ಲ ನಂಗೆ. ಟೈಮ್ ಅಂತಂದ್ರೆ ಸಿಚುವೇಶನ್ ಬರಲಿಲ್ಲ ಹೇಳಕ್ಕೆ. ಈಗ ಬೊಗಳು ಬೌ ಹಂಗ್ಯಾಕೆ ಹುಚ್ಚು ನಾಯಿ ಕಳ್ದರತೆ ಮಾಡತ್ತೀಯ? ಅಯ್ಯ ನೀನ ಬಗಳಂದಿಯಲ್ಲಪ್ಪ. ನಾಯಿ ಅಂತ ತಲೆ ಕೆಡಿಸ್ಬೇಡಂದೆ. ಬೊಗಳು ಅಂತಂದ್ರೆ ಹೇಳು ಅಂತೇಳರ್ಥ. ಅರ್ಥಾತೆ? ಓಕೆ. ಪ್ರೀತಿ ಅಕ್ಕಾರ, ತ್ರಿವೇಣಿ ಅಕ್ಕಾರ, ನಮ್ಮ ದೀಪ ಅವ್ರಿ 3 ಜನ ಈ ಕಡೆ ಬನ್ನಿ. ನಿಮಗೆ ಒಂದು ವಿಷಯವನ್ನು ಹೇಳಬೇಕು ನಾವು. ಅದೇ ಅಕ್ಕ ಚಿಯವ. ಮುಂದೊಂದು ದಿನ ಇನ್ನೊಂದು ಹೆಸರಿಟ್ಟು ಕರಿಬೇಕು ತಗೋರವ್ವ ನಿಂಗೆ ನಾನು. ಇನ್ನೊಂದು ಹೆಸರಿಟ್ಟು ಕರಿಬೇಕಾ ಅಂದ್ರೆ? ಬಂದ್ ನಿಂದ್ರಿ ಹೇಳ್ತೀನಂತೆ. ಏನ್ಲೇ ಮಚ್ಚ ಅದ? ನಿನಗೆ ಗೊತ್ತೈತ್ ಬಿಡಪ್ಪ ಅದ. ಹೌದಾ? ಹೇಳ ಸೂರಜ್, ಏನ ಹೇಳ್ಬೇಕಂದಿಲ್ಲ. ಅದು ಏನದು? ಅದು ಮುಂದೆ ಹೇಳ ನಾಯಿ. ಹೇಳ ಮಟ ತಡಿಬೇ. ಎಷ್ಟೊತ್ತನ ಮಾಡ್ತಿ ಹೇಳ. ಇವತ್ತು ಹೆಂಗಿದ್ರು ನಮ್ಮ ಕಾಲೇಜ್ ಮುಗೀತಲ್ಲ. ಹೌದಾ? ನಮ್ಗೆ ಗೊತ್ತೇ ಇರಲಿಲ್ಲ, ಥ್ಯಾಂಕ್ಸ್ ಹೇಳಿದ್ದಕ್ಕೆ. ಹಂಗಲ್ಲ, ನಿಮಗೆ ಈ ವಿಷಯನ ಮೊದಲೇ ಹೇಳ್ಬೇಕಂತ ಮಾಡಿದ್ದೆ. ಆದರೆ ಕಾಲೇಜ್ ಮುಗಿದ ಮ್ಯಾಗ ಹೇಳೋಣ ಅಂತೇಳಿ ಇಷ್ಟು ದಿನ ಹಂಗೆ ಬಚ್ಚಿಟ್ಟಿದ್ದೆ. ಈಗ ಹೇಳ್ಬೇಕಂತ ಮಾಡೀನಿ. ಬಚ್ಚಿಟ್ಟಿದ್ಯಾ? ಅಂಥದ್ದೇನು ವಿಷಯ ಬಚ್ಚಿಟ್ಟಿದ್ಯಾ? ಬಚ್ಚಿಟ್ಟಿದ್ಯಾ ಅಂದ್ರೆ ಬಚ್ಚಿಟ್ಟಿದ್ವಿ ಇಬ್ರು, ನಾನು ಮತ್ತು ಪ್ರೇಮು. ಹೌದಾ? ಪ್ರೇಮ್ ಏನು ವಿಷಯ ಬಚ್ಚಿಟ್ಟಿಲ್ಲ ನಿಂತ ನೀನು? ಈಗ ಹೇಳ್ತಂತಡಿ ಸೂರಜ್. ಜಲ್ದಿ ಹೇಳ್ರೆ, ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗತ್ತಿಲ್ಲ. ಹ್ಞೂ ಅಕ್ಕ. ಏ ಅಕ್ಕ ಅಚ್ಚಿಯೋ ನೀನು?
ಅದೇನಂತಂದ್ರೆ ನಾನು ಮತ್ತು ಪ್ರೇಮ ಅಣ್ಣ ತಮ್ಮ. ಪ್ರೇಮ ಅಣ್ಣ, ನಾನು ತಮ್ಮ. ಏನ ನೀವಿಬ್ರು ಅಣ್ಣ ತಮ್ಮನ? ಇಷ್ಟು ದಿನ ನಮ್ಗೆ ಹೇಳಕ್ಕಾಗಿಲ್ಲ. ನಾಚಿಕೆ ಮಾನ ಬರೋದಿಲ್ಲ ನಿಮಗೆ? ಇಷ್ಟು ದಿನ ನಿಂತ್ರೆ ಮಾತು ಮುಚ್ಚಿಟ್ರಿ ನೀವು? ಅಷ್ಟಾಕ ಬಿ ಪಿ ರೇಂಜ್ ಮಾಡತ್ತಿ ತಡಿಯ. ಅಲ್ಲ, ಇಷ್ಟು ದೊಡ್ಡ ಮಾತು ಮುಚ್ಚಿಟ್ರಿ ನಮ್ಮ ಇಂತ್ರ ನೀವು? ಹೇಳ್ಬೇಕಂತಿದ್ವಿ, ಆದ್ರೆ ಅದಕ್ಕೆ ಒಂದು ಒಳ್ಳೆ ಟೈಮ್ ಬರಲಿ ಅಂತ ಹೇಳಿ ಸುಮ್ಮನಾದ್ವಿ. ಮೋಸ ಮೋಸ ವಂಚನೆ. ತಾಯಿ ಅಂತದೇನು ಮೋಸ ಐತಿ ಬೇ ಅವ್ವ. ನಾವು ಅಣ್ಣ ತಮ್ಮ ಅನ್ನೋದು ದೊಡ್ಡ ಮೋಸ ಆಗ್ಬಿಡ್ತೇನೆ ನಿಮಗೆ. ನೀವು ಅಣ್ಣ ತಮ್ಮ ಅನ್ನೋದು ಮೋಸ ಅಲ್ಲ, ನಮ್ಮಿಂತ್ರ ಬಚ್ಚಿಟ್ಟಿದ್ದು ಮೋಸ. ಅದ್ರ ಸಂಬಂಧ ನಾವಿಬ್ರು ನಿಮ್ಮಿಬ್ರಿಗೂ ಸಾರಿ ಕೇಳ್ತೀವಿ. ಸಾರಿ 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 ಸಾರಿ. ಅದು ಹೋಗ್ಲಿ, ಯಾಕೆ ಬಚ್ಚಿಟ್ಟಿದ್ರಿ ನೀವು ಇಷ್ಟು ದಿನ ಆದ್ರೂ? ಅದ ಇವ ನನಗಿಂತ 1 ವರ್ಷ ದೊಡ್ಡವ. ನಮ್ಮ ಮಮ್ಮಿ ಪಪ್ಪ ಇವನ್ ಮ್ಯಾಗ ಭಾಳ ಜೀವ ಅಲ್ಲ. ಅದಕ್ಕೆ 1 ವರ್ಷ ಇವನಿಗೆ ಲೇಟಂಗಿ ಸ್ಕೂಲ್ ಹಚ್ಚಿದ್ರು, ಅದು ನನ್ನ ಜೊತೆ. ಅವನಿಗೂ ನನಗೂ 1 ವರ್ಷ ಡಿಫ್ರೆನ್ಸ್. ಸೊ ಅದಕ್ಕೆ ಇಬ್ರಿಗೂ ಒಂದೇ ಸಲ ಸ್ಕೂಲು ಕಾಲೇಜು ಎಲ್ಲ ಇಬ್ಬರು ಒಟ್ಟಿಗೆ ಕರ್ಕೊಂಡ್ಕೊಂಡು ಬರತ್ತೀವಿ ನಾವು. ಇವನಿಗೆ ಅವನ ಅಣ್ಣ ನಾ ತಮ್ಮ ಅಂತಂದ್ರೆ ಇದು ಅಸಹ್ಯ ಆಗುತ್ತೆ ಅಂತಂದ್ರೆ, ಏನು ಅಣ್ಣ ತಮ್ಮ ಒಂದೇ ಕಾಲೇಜು ಒಂದೇ ಸ್ಕೂಲಲ್ಲಿ ಕಲಿಯತ್ತಾರ ಅಂತೇಳಿ. ಸೊ ಅದಕ್ಕೆ ಅವನು ಯಾರಿಗೂ ಹೇಳೋದು ಬೇಡ, ಸ್ವಲ್ಪ ಮೇಂಟೈನ್ ಮಾಡ್ಕೊಂಬರೋಣ ಫ್ರೆಂಡ್ಸ್ ಗತೆ ಅಂತೇಳಿ ಅಂದಿದ್ದ. ಸೊ ಅದಕ್ಕೆ ಇಷ್ಟು ದಿನ ನಾವು ಫ್ರೆಂಡ್ಸ್ ಗತೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ಯಾರಿಗೂ ಹೇಳಿದ್ದಿಲ್ಲ, ಯಾರು ಹೇಳಿದ್ರೆ ಸುಮ್ಮನೆ ಕಾಡಿಸ್ತಾರ ಅಂತೇಳಿ. ಅಯ್ಯೋ ಅಷ್ಟ ಏನ? ಅಷ್ಟ ಹಾಗಾದ್ರೆ ನಾನು ಮತ್ತು ಪ್ರೀತಿ ಒಂದೇ ಮನೆಗೆ ಸ್ವಸ್ಥರಾಗಿ ಹೋಗ್ತೀರಾ? ಹೌದು, ಮತ್ತು ನಾವಿಬ್ರು ಅಣ್ಣ ತಮ್ಮ ಅಂದ್ರೆ ಮತ್ತೆ ನೀವಿಬ್ರು ನಮ್ಮ ಮನೆಗೆ ಬರ್ಬೇಕು. ಮತ್ತೆ ಬೇರೆ ಬೇರೆ ಮನೆಗೆ ಹೋಗ್ತಾರನೆ? ಇಲ್ಲ, ಕೇಳಿದೆ. ರಾಮ್, ಈ ವಿಷಯ ನಿಂಗೆ ಗೊತ್ತಿತ್ತಾ? ನಂಗೆ ಗೊತ್ತಿತ್ತು, ಯಾಕಂದ್ರೆ ಇವ್ರ ಪಪ್ಪ ನಮ್ಮ ಪಪ್ಪ ಇಬ್ರು ಬಿಸ್ನೆಸ್ ಪಾರ್ಟ್ನರ್ಸ್ ಅಲ್ಲ. ಇಬ್ರು ಅಣ್ಣ ತಮ್ಮ ಅಂತ ಮೊದಲೇ ಗೊತ್ತಿತ್ತು ನನಗೆ. ಇವ್ರು ಯಾರಿಗೂ ಮುಂದೆ ಹೇಳಬೇಡ ಅಂತಿದ್ರೆ, ಅದಕ್ಕೆ ನಾನು ಇಷ್ಟು ದಿನ ಆದರೂ ಯಾರಿಗೂ ಹೇಳಿದ್ದಿಲ್ಲ, ಅವ್ರಾಗೆ ಹೇಳಲಿ ಅಂತೇಳಿ. ನಾನು ದೀಪ ಒಂದೇ ಮನೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಾ?